ಸೊ ನಾನು ನೋಡ್ತಾ ಇದ್ದೆ ಕಂಪ್ಲೇಂಟ್ಗಳು, ಕಂಪ್ಯಾರಿಸನ್ಗಳು ಆನ್ಲೈನ್ಸ್ ತುಂಬ ಸರ್ಫೇಸ್ ಆಗ್ತಾ ಇತ್ತು. ಆ್ಯಂಡ್ ಇದು ಇನ್ನು ಆ್ಯಕ್ಚುಯಲ್ ಕ್ವಶನ್ ಪೇಪರ್ ಮತ್ತು ಗೆಸ್ ಪೇಪರ್ಗಳಿಂದ ಸಿಮಿಲ್ಯಾರಿಟೀಸು, ಅದು ಕೆಮಿಸ್ಟ್ರಿ ಕ್ವಶನ್ಸ್, ಬಯಾಲಜಿ ಓವರ್ಲ್ಯಾಪ್ ಆಗಿತ್ತು. ಸೊ ಸುಮಾರು 140 ಕ್ವಶನ್ಸ್ ಆ್ಯಕ್ಚುಯಲ್ ಪೇಪರ್ಗೆ ರಿಸೆಂಬಲ್ ಆಗ್ತಾ ಇತ್ತು. ಇದೆಲ್ಲ ನಾನು ಕೂಡ ನೋಡ್ತಾ ಇದ್ದೆ. ಬಟ್ ಐ ಥಾಟ್ ಇವೆಲ್ಲ ಫೇಕ್ ಓಡ್ತಾ ಇರುತ್ತೆ, ಅಂಥದ್ದೇನೋ ಇರ್ಬೋದಪ್ಪ ಇದು ಅಂತ. ಆಮೇಲೆ NTA ಸ್ಟಾರ್ಟಿಂಗ್ ಡಿನೈ ಮಾಡುತ್ತೆ, ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅಂತ. ಆಮೇಲೆ ಹೇಳುತ್ತೆ ರೀ ಎಕ್ಸಾಮ್ ಅಂತ. ಹಾಂ, ಅದಲ್ಲ, ಟೆಸ್ಟ್ಗಿಂತ ಮುಂಚೆ ಲೈಕ್ ನಾವ್ ನೀಟ್ ಬರೋಕ್ಕಿಂತ ಮುಂಚೆ 2 ಸತಿ ಮೆಸೇಜ್ ಮಾಡ್ತಾರೆ, NTA ಇಂದ ಬರುತ್ತೆ ದಟ್ ಇದು ನಿಮ್ದು ಸ್ಕೂಲ್ ಟೆಸ್ಟ್ ಅಲ್ಲ, ಸ್ವಲ್ಪ ನೀಟಾಗಿ ಹುಷಾರಾಗಿ ಓದ್ತಾ ಇರಿ, ನಮ್ ಸಿಸ್ಟಮ್ ನಿಮ್ಗಿಂತ 10 ಸ್ಟೆಪ್ಸ್ ಫಾರ್ವರ್ಡ್ ಇದೆ ಅಂತ. ಸೊ ಇದೇನಾ 10 ಸ್ಟೆಪ್ಸ್ ಫಾರ್ವರ್ಡ್? ನಮ್ ಸ್ಕೂಲ್ ಟೆಸ್ಟ್ ಅಲ್ಲೆಲ್ಲ ಲೀಕ್ ಆಗಲ್ಲ ಪೇಪರ್ಸ್, ಇವ್ರದ್ದು ಹೆಂಗ್ ಲೀಕ್ ಆಯ್ತು? ಒಂದು ಸ್ವಲ್ಪ ಎಲ್ಲ ಕಡೆ ಮುಚ್ಕೊಂಡು ಫಸ್ಟ್ ವ್ಯವಸ್ಥೆ ಸರಿ ಮಾಡಿ ಅನ್ಬೇಕು ವಿದ್ಯಾರ್ಥಿಗಳು. ಭಾಳ 3 ಸ್ಟೆಪ್ ಅಂತ ಅಲ್ಲ, 10 ಸ್ಟೆಪ್ ಮುಂದಂತೀವ್ರು, 10 ಸ್ಟೆಪ್. ಅದೇ ಭ್ರಷ್ಟಾಚಾರಕ್ಕೆ, ಪೇಪರ್ ಲೀಕ್ ಮಾಡೋದಕ್ಕೆ, ಅವ್ಯವಹಾರಗಳಿಗೆ, ಇಂಥ ಹೇಸಿಗೆ ತಿನ್ನೋ ಕೆಲಸಕ್ಕೆ 100 ಸ್ಟೆಪ್ ಮುಂದೆ. 10 ಸ್ಟೆಪ್ ಅಲ್ಲ, 100 ಸ್ಟೆಪ್ ಮುಂದೆ. ವಿದ್ಯಾರ್ಥಿಗಳನ್ನ ಹೆದರ್ಸೋದು, ಬೆದರ್ಸೋದು, ಅವ್ರ ಮೇಲೆ ಒತ್ತಡ ಏರೋದು ಚೆನ್ನಾಗಿದೆ, ಆದರೆ ಸರಿಯಾಗಿ ಎಕ್ಸಾಮ್ ನಡೆಸೋದು ಟ್ರಸ್ಟ್ ವರ್ದಿ ಇದಾವೇನ್ರಿ ಇವೆಲ್ಲ? ಮೇಡಮ್, ಎಕ್ಸಾಮ್ಗಿಂತ ಮುಂಚೆ ಆತರ ಧಮ್ಕಿ ತರ ಲೈಕ್ ಏನೋ ಮೆಸೇಜ್ ಎಲ್ಲ ಹಾಕದೆ ಫಸ್ಟ್ ಆಫ್ ಆಲ್ ತಪ್ಪು. ಅದ್ ಹಾಕಾದ್ಮೇಲೆ ನಮ್ ಮೆಂಟಲ್ ಪ್ರೆಷರ್ ಇನ್ನೂ ಜಾಸ್ತಿ ಆಯ್ತು. ಓ, ಇದ್ರ ಟೆಸ್ಟ್ ಟಫ್ ಇರುತ್ತೆ, ಏನೋ ತುಂಬಾ ಇದಿರುತ್ತೆ ಅಂತ. ಅಲ್ಲ, ಐ ಡು ಅಗ್ರಿ. ಯಾಕಂದ್ರೆ ಕಳೆದ ಬಾರಿ ಎಲ್ಲ ನೀಟು, ಅಯ್ಯೋ ಯಾರನ್ನೇ ಕೇಳೋ ವಿದ್ಯಾರ್ಥಿಗಳು ಭಾರಿ ಕಷ್ಟ ಇತ್ತು, ಭಾರಿ ಕಷ್ಟ ಇತ್ತು ಅಂತಲೇ ಹೇಳೋರು. ನೀಟು ಭಾರಿ ಕಷ್ಟ ಇತ್ತು, ಭಾರಿ ಕಷ್ಟ ಇತ್ತು ಅಂತ. ಈ ಸಲ ಯಾರೂ ಆ ಥರ ಮಾತಾಡಿರಲಿಲ್ಲ, ತುಂಬ ಕಷ್ಟ ಇದೆ ಅನ್ನೋ ಥರದಲ್ಲಿ. ಯಾಕಂದ್ರೆ ಕಷ್ಟಪಟ್ಟು ಓದಿರ್ತವೆ. ಗೀತಾ ಮೇಡಮ್, ಹಾಂ, ಗೀತಾ ಮೇಡಮ್, ತಾವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಅಲ್ಲ, ನಮ್ಗೆ ಹೆಂಗಾಗೋಗಿದೆ ಅಂತಂದರೆ, ಈ ವ್ಯವಸ್ಥೆನ ಬದಲಾಯಿಸೋಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಬೇರೂರು ಹೋಗಿದೆ. ಇದನ್ನು ಹೆಂಗೆ ಮಾಡಿದರೂ ಕೂಡ ಸರಿಪಡಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅಂಥ ವಾತಾವರಣ ಇದೆಯಾ? ಕಿತ್ತೋಗ್ಯಕ್ಕಾಗಲ್ವ ಇವ್ರನ್ನೆಲ್ಲ? ಇಲ್ಲ, ನಾನೇನ್ ಹೇಳ್ತೀನಿ ಅಂತಂದ್ರೆ, ಇವಾಗ ಇದರ ಸುಧಾರಣೆ ಆಗ್ಬೇಕಾದ್ರೆ CBT ತರಬೇಕು. ಕಂಪ್ಯೂಟರ್ ಡಿಜಿಟಲೈಸ್ ಪ್ರಪಂಚದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಒಂದೊಂದು ಪ್ರಶ್ನೆ ಪತ್ರಿಕೆ ಮಾಡ್ಬೋದು ಇವಾಗ AI ಇರೋದ್ರಿಂದ. ಆಗ ಒಂದು ದಿನ ಲೀಕ್ ಆದ್ರೂ ಕೂಡ ಎಲ್ಲದಕ್ಕೂ ಇದಾಗಲ್ಲ. ಗೌರ್ಮೆಂಟ್ ಮುದ್ರಣಾಲಯದಲ್ಲಿ ಯಾಕೆ ಇವರು ಪ್ರಿಂಟ್ ಮಾಡ್ತಾ ಇಲ್ಲ? 2ನೇ ಪ್ರಶ್ನೆ. ಆಮೇಲೆ ಕೇಂದ್ರ ಪರಿಸರದಲ್ಲಿ ಅವರು ಸಂಪೂರ್ಣ ಫೋನ್ ನಿಷೇಧ ಮಾಡಿ ಜಾಮರ್ನ ಯೂಸ್ ಮಾಡ್ಬೋದು. ಹಾಗೆ ಲೀಕ್ ಮಾಡಿದವ್ರಿಗೆ ಒಂದು 15 ವರ್ಷಗಳ ಕಾಲ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಸಮಾಜದ ಮುಂದೆ ಅವ್ರನ್ನ ತಂದು ನಿಲ್ಲಿಸಿ 20 ಸಲ ಅವರಿಗೆ ಇಂತ ಒಂದು ಕೆಲಸ ಮಾಡಿದ್ದಾರೆ, ಅವಹೇಳನಕಾರಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಒಂದು ಆಗ್ಬೇಕು. ಇದೆಲ್ಲ ಆಗದೆ ಹೋದ್ರೆ ಏನು ಸಾಧ್ಯ? ಆಮೇಲೆ 2ನೇದೇನು ಅಂತಂದ್ರೆ, ವಿದ್ಯಾರ್ಥಿ ಸಮೂಹ ಮತ್ತು ಪೋಷಕರು ಕೂಡ ಎಚ್ಚೆತ್ಕೊಂಡು ಒಂಚೂರು ಹೋರಾಟ, ಇಡೀ ಭಾರತ ದೇಶದ ಪೋಷಕರು ಬಂದು ನಿಂತ್ರೆ ಒಂದು ಕಡೆ ಇದು ಸರಿಪಡ್ಸಕ್ ಆಗಲ್ವಾ ಅಂತ ನಾನ್ ಕೇಳ್ತೀನಿ. ಅಯ್ಯೋ ಮೇಡಮ್, ಸರಿಪಡ್ಸಕ್ ಆಗೋದಿಲ್ವಾ ಮೇಡಮ್? ಬೆತ್ತ ತಗೊಂಡು ಬೆನ್ನು ಮೂಳೆ ಮುರಿತಾರೆ ಮೇಡಮ್, ಬೆತ್ತ ತಗೊಂಡು ಬೆನ್ನು ಮೂಳೆ ಮುರಿತಾರೆ. ಪೋಷಕರು ಅಂತ ನೋಡಲ್ಲ, ವಿದ್ಯಾರ್ಥಿಗಳು ಅಂತ ನೋಡಲ್ಲ, ಟೀಚರ್ಸ್ ಅಂತ ನೋಡೋದಿಲ್ಲ. ಪ್ರತಿಭಟನೆ ಅಂತ ನೀವು ರೋಡ್ ಇಳಿದ್ರೆ ನಿಮ್ ಬೆನ್ನು ಮೂಳೆ ಮುರಿತಾರೆ. 10 ಜನ 12 ಜನ ಹೋದ್ರೆ ಮುರಿತಾರೆ. ನಾನ್ ಹೇಳೋದು, ನಮ್ಮಲ್ಲಿ ಒಗ್ಗಟ್ಟಿದ್ರೆ, 5 ಬೆರಳು ಬೇರೆ ಬೇರೆ ಇದ್ರೆ ಕಷ್ಟ, ಬಟ್ 5 ಬೆರಳು ಕೂಡಿ ಒಂದು ಮುಷ್ಟಿ ಅಂತ ನೀವು ಹಾಡ್ತೀರಾ. ಏನಕ್ಕೆ ಹಾಡ್ತೀರಾ ನೀವು? ನಾವು ಹಾಡೋದಕ್ಕಷ್ಟೇ ನಿಲ್ಲಿಸ್ಬಿಡ್ಬೇಕಾ? ಇವತ್ತು ಈ ವಿದ್ಯಾರ್ಥಿ ಸಮೂಹನೂ ಅಷ್ಟೇ, ಯಾತಕ್ ಸುಮ್ನೆ ಕೂತಿದ್ದಾರೆ? ಎಷ್ಟು ವಾಯ್ಸ್ ತೆಗಿಬೇಕು? ನೀನು ಅಷ್ಟೇ. ನನಗೆ 2 ವರ್ಷದಿಂದ ನೀವು ಎಷ್ಟು ಹೋರಾಟ ಮಾಡಿದ್ದೀರಾ? ನನ್ಗೆ ಎಷ್ಟು ಮಕ್ಕಳು ನಮ್ಮ ಕಾಲೇಜಲ್ಲೂ ಇದ್ದಾರೆ. ಎಷ್ಟು ನಿಮ್ಗೆ ಮಾನಸಿಕ ತುಮಲಗಳೆಷ್ಟು, ತೊಂದರೆಗಳೆಷ್ಟು, ತಾಯಿ ತಂದೆಗೆ ಎಷ್ಟು ಆತಂಕ. ಎಲ್ಲಾ ಪರೀಕ್ಷೆ ಆದ್ಮೇಲೆ ದಿನಾ ಟೆಸ್ಟು, ದಿನಾ ಮಾರ್ಕ್ಸು, ದಿನಾ ಮಾನಸಿಕ ಇದು ತೊಂದ್ರೆ. ಆಮೇಲೆ 22 ಲಕ್ಷ ಮಕ್ಕಳಿಗೂ ಮೆಡಿಕಲ್ ಸೀಟ್ ಸಿಗಲ್ಲ ರಾಧಾ. ಇದ್ರಲ್ಲಿ 10,000 ಎಷ್ಟು ಸೀಟ್ ಇದೆ ಕೇಳೋದು ಹೋಗಿ. ಮಿಕ್ಕಿನ ಹೋದವ್ರು ಎಲ್ಲ ಒದ್ದಾಡ್ಕೊಂಡು ಫಾರಿನ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಾರೆ. ಯಾಕೆ? ನಮ್ ದೇಶದಲ್ಲಿ ಏನ್ ಬರ ಇದೆ? ಹಣಕ್ ಬರ ಇದೆಯಾ? ವ್ಯವಸ್ಥೆಗೆ ಬರ ಇದೆಯಾ? ಗುಣಕ್ ಬರ ಇದೆಯಾ? ಯಾವುದನ್ನು ಸ್ಟ್ರೀಮ್ ಲೈನ್ ಮಾಡಕ್ಕೆ ನಾವು ರೆಡಿ ಇಲ್ಲ.
ಯಾಕೆಂದ್ರೆ ಅವರವರ ಒಂದು ಕುಳನ ಕಂಪ್ಲೀಟ್ ಆಗಿ ತುಂಬಿಸ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ಇದು ಸುಮ್ನೆ ಈ ಪಕ್ಷ ಆ ಪಕ್ಷ ಅಂತ ನಾನು ಮಾತಾಡ್ತಾ ಇಲ್ಲ ಅಮ್ಮ, ಎಲ್ಲಾರು ಅಷ್ಟೇನೆ. ಯಾರು ಬಂದ್ರು ಇವ್ರು ಅವ್ರ ಮೇಲೆ ಗೂಬೆ ಕುಡಿಸ್ತಾರೆ, ಅವ್ರು ಇವ್ರ ಮೇಡಮ್ ಮೇಲೆ ಗೂಬೆ ಇವತ್ತು ಕುಡಿಸ್ತಾರೆ. ನೋಡಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಈಗ ಇದು ನೀಟದು ಎಷ್ಟು ದೊಡ್ಡ ಸಮಸ್ಯೆ ಮೇಡಮ್, ನೀಟು ಎಷ್ಟು ದೊಡ್ಡ ವಿಷಯ ಮೇಡಮ್. ನೀಟು ಹೋರಾಟ ಮಾಡೋದಕ್ಕೆ ತುಂಬ ಒಳ್ಳೆ ಸಬ್ಜೆಕ್ಟ್. ಇವತ್ತು ನೋಡಿ ನಿನ್ನೆ ಮಧು ಬಂಗಾರಪ್ಪ ಅವರು ಹಿಜಾಬ್ ಹಾಕೊಂಡ್ ಬರ್ಬೋದು ಅಂತ ಹೇಳಿದ ಮೇಲೆ ಹಿಜಾಬ್ಗೆ ತೋರಿಸೋ ಇಂಟ್ರೆಸ್ಟ್ ಇವರು ಪ್ರತಿಪಕ್ಷಗಳಾಗ್ಲಿ ಆಡಳಿತ ಪಕ್ಷಗಳಾಗ್ಲಿ ಅಥವಾ ಯಾವುದೇ ಪಕ್ಷಗಳಾಗ್ಲಿ ಇವ್ರು ಹಿಜಾಬ್ಗೆ ತೋರಿಸೋಂತಹ ಇಂಟ್ರೆಸ್ಟ್ ಇವರಿಗೆ ನೀಟ್ ಮೇಲಿಲ್ಲ. ಒಬ್ಬರಾದ್ರೂ ಒಂದು ರಿಯಾಕ್ಷನ್ ಅಲ್ಲ, ಬೀದಿಗೆ ಬಿಡ್ದು ನೀವು ನಾಳೆ ಹಿಜಾಬ್ ಅಂತ ಅನ್ನಿ, ನೀವು ನೀಟ್ ವಿದ್ಯಾರ್ಥಿಗಳು ಓಡಾಡ್ಸಿ ಹೊಡಿಬೇಕು ಹೇಳ್ತೀನಿ. ಯಾಕೆ ಅಂತಂದ್ರೆ ಹಿಜಾಬ್ಗಿರೋಷ್ಟು ಇಂಟ್ರೆಸ್ಟ್ ಇವರಿಗೆ ನೀಟು, ಇಷ್ಟು ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ ಅನ್ನೋದ್ರ ಬಗ್ಗೆ ಒಬ್ರು ಮಾತಾಡಲ್ಲ ಅಲ್ಲ ಇವರು. ಒಬ್ರಾದ್ರೂ ಮಾತಾಡ್ತಾರೇನ್ರಿ? ಹೆಣ್ಮಕ್ಳು ಹಿಜಾಬ್ ಹಾಕೊಂಡು ಬರಬಾರ್ದು, ಅವ್ರಿಗೆಲ್ಲ ಬಿಡಬಾರ್ದು, ಅವ್ರಿಗೆ ಎಜುಕೇಶನ್ ಕೊಡಬಾರ್ದು, ಅವ್ರಿಗೆ ಎಕ್ಸಾಮ್ ಬಿಡಬಾರ್ದು ಅನ್ನೋದಕ್ಕೆ ನಿಮ್ಗೆ ಹೆಂಗೈತೆ ನೋಡಿ ಧರ್ಮದ ಆಧಾರದ ಮೇಲೆ ಕಿಚ್ಚು ಹೋರಾಟ. ಅದೇ ನೀವು ಇಷ್ಟು ಮಕ್ಕಳ ಜೀವನ ಹಾಳಾಯ್ತಲ್ಲ ಅಂತ ಒಬ್ಬರಾದ್ರೂ ಮಾತಾಡ್ತಾ ಇದ್ರ? ನಿಮ್ಮ ಮಕ್ಕಳು ನೀಟ್ ಬರೆಯಲ್ವಾ? ನಿಮ್ಮ ಮಕ್ಕಳೇನು ಸಪ್ರೇಟ್ ನೀಟ್ ಬರೀತಾರೇನು? ಅಲ್ಲ, ಮಕ್ಕಳು ಬರೀ ಇಲ್ಲದೆ ಇರೋ ನಾವೇನೇ ಹೇಳಕ್ಕಾಗಲ್ಲ, ಅದು ಬೇರೆ ವಿಚಾರ. ಪಾಪ ಅವ್ರಿಗೆ ಗೊತ್ತಿರಲ್ಲ ಮಕ್ಕಳದ ಕಷ್ಟ ಏನು ಅಂತೇಳಿ ಸುಮ್ಮನೆ ಬಿಗಿತಾರೆ ಬಾಟ್ನ. ಅಲ್ಲಮ್ಮ, ಅವ್ರವ್ರ ಒಳ್ಳೆ ಸ್ಥಿತಿನಲ್ಲಿ ದುಡ್ಡು ಕೊಟ್ಟು ಅವ್ರವ್ರ ಮಕ್ಕಳನ್ನ ಮಾಡಿಸ್ಬಿಡ್ತಾರೆ. ಬೇರೆ ಮಕ್ಳ ವಿಷಯ ಅವ್ರಿಗೆ ಹೆಂಗಮ್ಮ ಅರ್ಥ ಆಗ್ಬೇಕು? ಹೇಗ್ ಅರ್ಥ ಆಗ್ಬೇಕು ಹೇಳಿ ನೋಡೋಣ. ಆಮೇಲೆ ಇನ್ಫ್ಲೂಯೆನ್ಸ್ ಇದ್ದವರು, ಹಣ ಇದ್ದವರು, ಶ್ರೀಮಂತರು, ಎಲ್ಲರ ಜೊತೆನೂ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು, ಇಂಥವ್ರಿಗೆಲ್ಲ ನಡೆಯುತ್ತೆ, ಬೇಳೆಕಾಳು ಬೇಯುತ್ತೆ. ಬಟ್ ವಾಟ್ ಅಬೌಟ್ ಸೋ ಮೆನಿ ಚಿಲ್ಡ್ರನ್? ದೇ ಆರ್ ರಿಪೀಟ್ ನೀಟ್ ಬೇರೆ ತಗೊಳ್ತಾರೆ, ಹಗಲು ರಾತ್ರಿ ಇದಕ್ಕೆ ಸಾಯ್ತಾ ಇರ್ತಾರೆ.